ಪ್ರೀತಿ ಅಂತ ಕಾಟ ಕೊಡ್ತಿದ್ದವನ ಕೈಗೆ ಬಿದ್ದಿದೆ ಕೋಳ. ಇನ್ಸ್ಟಾದಲ್ಲಿ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಷಿಯರ್ಗೆ ಈತ ಕಾಟವನ್ನು ಕೊಡ್ತಾ ಇದ್ದ. ಪ್ರೀತ್ಸೆ ಅಂತ ಕಾಟ ಕೊಡ್ತಾ ಇದ್ದವನ ಕೈಗೆ ಈಗ ಪೊಲೀಸರು ಕೋಳವನ್ನು ಹಾಕಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಷಿಯರ್ಗೆ ಕಾಟವನ್ನು ಕೊಡ್ತಾ ಇದ್ದ ಈತ. ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದ ಆಸಾಮಿ. ಆಕೆಗೋಸ್ಕರ ಹರಿಯಾಣದಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದ ಸುಧೀರ್ ಕುಮಾರ್ ಎಂಬಾತ. ಸದ್ಯ ಸುಧೀರ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರೀತ್ಸೆ ಅಂತ ಕಾಟವನ್ನು ಕೊಡ್ತಾ ಇದ್ದಂಥವನ ಕೈಗೆ ಬಿದ್ದಿದೆ ಈಗ ಕೋಳ. ನೋಡಿ, ಈಕೆ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಷಿಯರ್. ಈಕೆಗೆ ಪ್ರೀತ್ಸೆ ಅಂತ ಕಾಟವನ್ನು ಕೊಡ್ತಾ ಇದ್ದ. ಹರಿಯಾಣದಲ್ಲಿ ಭೇಟಿ ಮಾಡಿರ್ತಾನೆ. ಹರಿಯಾಣದಿಂದ ಆಕೆಯನ್ನು ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ. ಬೆಂಗಳೂರಿಗೆ ಬಂದರೂ ಕೂಡ ನೇರವಾಗಿ ಇಲ್ಲೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಕಾಟವನ್ನು ಕೊಡ್ತಾ ಇದ್ದ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಕುಮಾರ್, ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಷರ್ಗೆ ಕಾಟ ಕೊಡ್ತಾ ಇದ್ದಂಥ ವ್ಯಕ್ತಿ ಈಗ ಅಂದರ್. ಈ ಕಥೆಯನ್ನು ವಿವರಿಸೋದಾದ್ರೆ, ಮಧುಸೂದನ್ ದೂರದಾರೆ ಮಹಿಳೆ ಏನಿದ್ದಾಳೆ, ಈಕೆ ಮೂಲತಃ ಹರಿಯಾಣದವರು. ಬೆಂಗಳೂರಿನಲ್ಲಿ ಕಳೆದ 15 ವರ್ಷಗಳಿಂದ ಈಕೆ ವಾಸವಾಗಿರುವಂತದ್ದು. ಲೇಡಿ ಇನ್ಫ್ಲೂಯೆನ್ಸರ್ ಆಗಿ ಇವರು ಫಿಟ್ನೆಸ್ ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಮಾಡ್ತಿರ್ತಾರೆ. ಈಕೆ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲಿ ಈಕೆ ಮೂಲತಃ ಹರಿಯಾಣದವಳು ಅಂತೇಳಿ ಹಾಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಆರೋಪಿ ಆಕೆ ಮಾಡ್ತಿದ್ದಂತ ಕೆಲವೊಂದಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಹಾಕುವಂಥದ್ದು, ಲೈಕ್ ಮಾಡುವಂಥದ್ದು ಮಾಡ್ತಿರ್ತಾನೆ. ಮೊದಲದಾಗಿ ನಂತರ ಪರಿಚಯ ಆಗಿ ಆಕೆಯ ನಂಬರ್ ಪಡ್ಕೊಳ್ಳುವಂತ ಕೆಲಸವನ್ನು ಆರೋಪಿ ಏನ್ ಮಾಡ್ತಾನೆ. ನಂತರ ಯುವತಿ ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಯುವತಿಗೆ ನನ್ನನ್ನ ಪ್ರೀತಿಸು ಅಂತೇಳಿ ಬೆನ್ನು ಬೀಳುವಂಥದ್ದು. ಜೊತೆಗೆ ಆಕೆಯ ಹರಿಯಾಣದ ಅಡ್ರೆಸ್ ಅನ್ನ ಪಡ್ಕೊಂಡು ಆತ ಕೂಡ ಅದೇ ಜಿಲ್ಲೆಗೆ ಸೇರುವ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಆತ ನೇರವಾಗಿ ಇನ್ಫ್ಲೂಯೆನ್ಸರ್ ಅವರ ಮನೆಗೆ ಹೋಗಿ ಆಕೆ ಬಗ್ಗೆ ವಿಚಾರಿಸುವಂತ ಕೆಲಸವನ್ನ ಮಾಡ್ತಾನೆ. ನಂತರದಲ್ಲಿ ಆ ವಿಚಾರಗಳೆಲ್ಲ ಆಕೆ ಗೊತ್ತಾದಂತ ನಂತರದಲ್ಲಿ ಈತ ತನ್ನ ಬೆನ್ನಿಂದ ಬಿದ್ದಿರುವಂತ ವಿಚಾರ ಗೊತ್ತಾಗ್ತಿದ್ದಂತೆ ಆತನ ಬ್ಲಾಕ್ ಮಾಡುವಂತ ಕೆಲಸವನ್ನ ಇನ್ಫ್ಲೂಯೆನ್ಸರ್ ಮಾಡ್ತಾನೆ. ನಂತರದಲ್ಲಿ ಆಕೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ ಇದ್ದಂತ ವಿಳಾಸಗಳೇನಿರ್ತವೆ, ಅಂದ್ರೆ ಆಕೆ ತನ್ನ ಜಿಮ್ ನಲ್ಲಿ ವರ್ಕೌಟ್ ಮಾಡುವಂತ ಪೋಸ್ಟ್ ಗಳು ಏನ್ ಮಾಡಿರ್ತವೆ, ಅದನ್ನ ಆ ವಿಡಿಯೋಗಳ ಆಧಾರದ ಮೇಲೆ ಆತ ಹರಿಯಾಣದಿಂದ ನೇರವಾಗಿ ಬೆಂಗಳೂರಿನ ಬನಶಂಕರಿಗೆ ಆಕೆಯನ್ನ ಹುಡ್ಕೊಂಡ್ ಬರುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಆಕೆ ಬೆಂಗಳೂರಿನ ಯಾವ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿರ್ತಾಳೆ, ಕೆಲವೊಂದಷ್ಟು ವಿಡಿಯೋಗಳನ್ನ ಮಾಡಿ ಫಿಟ್ನೆಸ್ ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತಾಳೆ. ಅಲ್ಲಿಗೆ ಬಂದು ಆಕೆ ಬಗ್ಗೆ ವಿಚಾರಿಸುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಆ ಇನ್ಫ್ಲೂಯೆನ್ಸರ್ ಏನಿದ್ದಾಳೆ, ಆಕೆ ಎಲ್ಲಿ ವಾಸವಾಗಿದ್ದಾಳೆ, ಆಕೆಯ ನಂಬರ್ ಸಿಗ್ಬೋದಾ, ಆಕೆ ಮನೆ ವಿಳಾಸ ಸಿಗ್ಬೋದಾ ಅಂತೇಳಿ ಯಾವಾಗ ವಿಚಾರಿಸ್ತಾನೆ, ಎಲ್ಲಾ ವಿಚಾರಗಳನ್ನ ಗೊತ್ತಾದಂತೆ ಆಕೆ ಬೆಂಗಳೂರಿನ ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂತದ್ದು. ಜೊತೆಗೆ ಆಕೆಗಾಗಿ ಹರಿಯಾಣದಿಂದ ಬೆಂಗಳೂರುವರೆಗೂ ಕೂಡ ಪ್ರೀತಿಸು ಅಂತೇಳಿ ಬೆನ್ನು ಬಿದ್ದು ಬಂದಂತ ಆರೋಪಿಯನ್ನ ಸದ್ಯ ಬೆಂಗಳೂರಿನ ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ.